ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ತೋಟದಲ್ಲಿ ಅಂದರೆ ಕೈ ತೋಟದಲ್ಲಿ ಮೂಲಂಗಿ ಹಾಕಿದ್ದಲ್ಲ, ಅದನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಬಿಕಾಸ್ ನೆನ್ನೆ ನೈಟ್ ತುಂಬ ಮಳೆ ಬಂದಿತ್ತು. ಸೊ ಮಳೆ ಬಂದಿದ್ದ ದಿನ ಕಿತ್ತರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಎದ್ದಿದ ತಕ್ಷಣ ಫಸ್ಟ್ ಇಲ್ಲಿಗೆ ಬರ್ತೀನಿ. ಏನಾದರೂ ತರಕಾರಿ ಇದ್ದರೆ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 6-6:30 ಆವಾಗಲೇ ಕಿತ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀನಿ. ನಾನು ಫಸ್ಟು ಬರೋದೇ ಇಲ್ಲಿ ಕೈ ತೋಟಕ್ಕೆ. ನಾನು ವೆಯ್ಟ್ ಮಾಡ್ತಾಯಿರ್ತೀನಿ, ಲೈಕ್ ನೆಕ್ಸ್ಟ್ ಹಾರ್ವೆಸ್ಟಿಗೆ ಏನೇನು ಸಿಗುತ್ತೆ ಈ ರೀತಿ ಎಲ್ಲ. ಇವತ್ತು ಒಂದು 4 ಮೂಲಂಗಿಗಳು ಸಿಕ್ಕಿದ್ದಾವೆ, ಒಂದು 5 ಸಿಕ್ತು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತೇ ಫಸ್ಟ್ ಟೈಮ್ ಮೂಲಂಗಿ ಕಿತ್ಕೊಂಡಿದ್ದು. ಆ್ಯಂಡ್ ಇದಕ್ಕಿಂತ ಮುಂಚೆ ಮೂಲಂಗಿ ಸೊಪ್ಪು ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಡಿದ್ದೆ, ಆಯಿತಾ. ಇವತ್ತು ಇದು ಮೂಲಂಗಿ ಸಿಕ್ಕಿದೆ ಆ್ಯಂಡ್ ಇನ್ನೂ ತುಂಬ ಇದ್ದಾವೆ. ಬಟ್ ಏನಂದರೆ ನನಗೆ ಇವತ್ತಿಗೆ ಎಷ್ಟು ಸಾಕಲ್ವಾ, ಸೊ ಎಷ್ಟು ಬೇಕು ಅಷ್ಟು ತೊಗೊಳ್ತೀನಿ. ಸೊ ದೊಡ್ಡದೆಲ್ಲ ಕಿತ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಮಿಕ್ಕಿದ್ದೆಲ್ಲ ಸಣ್ಣವಿದ್ದಾವೆ, ಅವನ್ನ ನೆಕ್ಸ್ಟ್ ಟೈಮ್ ಕಿತ್ಕೊಳ್ಳೋಣ ಅಂತ ಹೇಳಿ. ನನಗಂತೂ ಈ ರೀತಿ ನಾನೇ ಬೆಳೆದಿದ್ದು ಹಿಂಗೇನಾದರೂ ಕಿತ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ ನನಗಂತೂ. ಮನೆಗೆ ಬಂದಮೇಲೆ ಪಾಪುಗೆ ಬ್ರೇಕ್ಫಾಸ್ಟ್ಗೆ ಏನಾರು ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಬಾಳೆಹಣ್ಣು ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ರಾಗಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಯೂಸ್ ಮಾಡ್ಕೊಂಡು ಒಂದು ದೋಸೆ ಮಾಡಿಕೊಡ್ತೀನಿ ಅವನಿಗೆ. ಸೊ ನಾನಿಲ್ಲಿ ಒಂದು ಜಾರ್ಗೆ ಒಂದು ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ. ನಾರ್ಮಲಾಗಿ ನಮ್ಮ ಮನೇಲಿ ಯಾವಾಗಲೂ ಬಾಳೆಹಣ್ಣು ಇದ್ದೇ ಇರುತ್ತೆ. ಸೊ ನಮ್ಮ ತೋಟದ್ದನ್ನೇ ಆರ್ಗ್ಯಾನಿಕ್ಕಾಗಿ ಹಣ್ಣು ಮಾಡಿರ್ತೀವಿ ನಾವು, ಲೈಕ್ ಏನೋ ಔಷಧಿ ಹಾಕಿ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿರೋದಿಲ್ಲ. ಇವಾಗ ನಾನು ಒಂದು ಜಾರ್ಗೆ ಒಂದು ಬನಾನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ರಾಗಿ ಹಿಟ್ಟು ಮತ್ತು 1 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು ಆ್ಯಂಡ್ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಬಟ್ ನಮ್ಮ ಪಾಪು ಸ್ವೀಟೇನು ಇಷ್ಟಪಡಲ್ಲ. ಮೊದಲೇ ಬಾಳೆಹಣ್ಣೆ ಸ್ವೀಟ್ ಇರುತ್ತಲ್ಲ, ಅದರಿಂದ ನಾನೇನು ಹಾಕ್ತಾಯಿಲ್ಲ. ಈಗ ನೀಟಾಗಿ ಪೇಸ್ಟ್ ಮಾಡಿದ್ದಾದಮೇಲೆ ಪ್ಯಾನ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಗ್ರೈಂಡ್ ಮಾಡಿದ ಪೇಸ್ಟನ್ನ ಹಾಕ್ತಾಯಿದ್ದೀನಿ, ಸೇಮ್ ದೋಸೆ ಮಾಡಿದ ಥರನೇ. ಬಟ್ ಸ್ವಲ್ಪ ತಿಕ್ಕಾಗಿ ಹಾಕ್ಬೇಕು, ಅಥವಾ ಸೌಟಿಂದ ಬಿಡೋಕ್ಕೆ ಹೋಗಬಾರ್ದು, ಲೈಕ್ ಟೆಕ್ಸ್ಚರ್ ಹಾಳಾಗುತ್ತೆ. ಇದು ಪ್ಯಾನ್ ಕೇಕ್ ಥರ ಮಾಡಬೇಕು, ಬಟ್ ಆ ಥರ ಮಾಡೋದಕ್ಕಿಂತ ಇದೇ ಈಸಿಯಾಗಿರುತ್ತೆ. ಆ್ಯಂಡ್ ಪಾಪು ಈ ರೀತಿ ಮಾಡಿದ್ರು ಕೂಡ ತಿಂತಾನಲ್ವ, ಅದರಿಂದ ಆ ಥರ ಎಲ್ಲ ಏನು ಮಾಡೋಕ್ಕೋಗಲ್ಲ. ಆ್ಯಂಡ್ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಒಂದು 2 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಮತ್ತು ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ರೆ ಮುಗೀತು. ಜಾಸ್ತಿ ಆಯಿಲ್ ಹಾಕೋ ಅವಶ್ಯಕತೆ ಇರಲ್ಲ ಆ್ಯಂಡ್ ಕಿತ್ತೋಗೋದು ಇಲ್ಲ ಕೂಡ. ಇದು ಚೆನ್ನಾಗಿ ಬಂದಿರುತ್ತೆ. ತಿನ್ನೋಕೆ ಒಂಥರ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಸ್ವೀಟ್ ಅಲ್ಲ ಅಥವಾ ಸಪ್ಪೆ ಕೂಡ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪಾಪು ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ ನಾನು ಇದನ್ನು ಮಾಡಿದಾಗೆಲ್ಲನೂ. ಸೊ ಈ ರೀತಿ ಬಂದಿದೆ. ನೀವು ಬೇಕಿದ್ರೂ ಮಾಡ್ಕೊಂಡು ತಿನ್ಬೋದು, ಬಟ್ ನಾನು ಪಾಪುಗೆ ಅಂತ ಹೇಳಿ ಮಾಡ್ಕೊಳ್ತೀನಿ. ತುಪ್ಪ ಹಾಕಿರೋದ್ರಿಂದ ಇನ್ನೂ ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಅವ್ನು ಇದನ್ನು ಪೂರ್ತಿ ಫಿನಿಷ್ ಮಾಡ್ತಾನೆ ಈ ಥರ ಮಾಡಿಕೊಟ್ರೆ. ಆ್ಯಂಡ್ ಅವ್ನಿಗೇನಂದರೆ ರೈಸ್ ಐಟಮ್ಸ್ ಏನೂ ತಿನ್ನಲ್ಲ, ಆ ಥರದ್ದಾದರೆ ತಿಂದ್ಕೊಳ್ತಾನೆ. ಆ್ಯಂಡ್ ನಮಗೆ ರೊಟ್ಟಿ ಮಾಡಿದ್ದೀನಿ, ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ನಮ್ಮೂರಲ್ಲಿ ಕೊಬ್ಬರಿ ಇದೆಲ್ಲ ಹಾಕಿ ಎಲ್ಲ ಮಾಡ್ತಾರಲ್ಲ, ಅಂದರೆ ಕಡಲೆಕಾಯಿ ಬೀಜ ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಚಟ್ನಿ ಮಾಡೋದಿಲ್ಲ. ನಮ್ಮೂರಿನಲ್ಲಿ ಕಾಯಿ ಚಟ್ನಿನೇ ಮಾಡೋದು. ಸೊ ಆಮೇಲೆ ಮತ್ತು ಸಂಜೆ ಒಂದು ಸಲ ಬಂದೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ, ಬಿಕಾಸ್ ಸೊಪ್ಪಿನೂ ಚಿಕ್ಕದಿದೆಯಲ್ಲ, ಅದಕ್ಕೆ ನೀರು ಹಾಕೋಣ ಅಂತ. ಹಾಗೆ ಸಂಜೆ ಸಾಂಬಾರಿಗೆ ಇದೇನಿದೆ ದಂಟು ಬಿಟ್ಟಿದ್ದೆ, ಅಂದರೆ ಲಾಸ್ಟ್ ಟೈಮ್ ಸೊಪ್ಪು ಹಾಕಿದ್ನಲ್ಲ, ಅದನ್ನ ಜಾಸ್ತಿ ದಿನ ಬಿಟ್ಟರೆ ಈ ರೀತಿ ಆಗುತ್ತೆ. ಆ್ಯಂಡ್ ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ದಂಟಿನ ಸೊಪ್ಪು ಪಲ್ಯ ಮಾಡ್ಬೋದು, ಅಂದರೆ ದಿಂಡು ಯೂಸ್ ಮಾಡಿಕೊಂಡು, ಮತ್ತು ಬಸ್ಸಾರು ಮಾಡ್ಬೋದು, ಹುಳಿ ಸಾರು ಮಾಡ್ಬೋದು. ಆ್ಯಂಡ್ ನಾನೊಂದು 5-6 ಕಿತ್ಕೊಂಡಿದ್ದೀನಿ. ಆ್ಯಂಡ್ ಇದಾಗಲೇ 3ನೇ ಸಲ ಹಾರ್ವೆಸ್ಟ್ ಮಾಡಿರೋದು ಈ ಥರದವನ್ನ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಇವತ್ತು ನಾನು ಬಸ್ಸಾರು ಮಾಡೋಣ ಅಂತ ಹಲಸಿನ ಬೀಜ ಹಾಕಿ ಬಸ್ಸಾರು ಮಾಡ್ಕೊಳ್ತೀನಿ. ಇವಾಗೇನೆಂದರೆ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಇವಾಗ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ತೀನಿ. ಸ್ವಲ್ಪ ಹೊರಗಡೆ ಹೋಗೋದಿದೆ ಆ್ಯಂಡ್ ಪಾಪುನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅವನಿನ್ನೂ ಮಲಗಿದ್ದಾನೆ, ಅವ್ನು ಎದ್ದ ಮೇಲೆ ಹೋಗಬೇಕು. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲಾದರೂ ಹೋಗಬೇಕಂದ್ರೆ ಏನು ಗೊತ್ತಾ, ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ತೀನಿ. ಬಿಕಾಸ್ ನನಗೆ ಹೊರಗಡೆಯಿಂದ ಬಂದಾಗ ಮನೆ ಮೆಸ್ಸಿಯಾಗಿದ್ದರೆ ಲೈಕ್ ಕೆಲಸ ಮಾಡೋಕ್ಕೆ ಕೂಡ ಮೂಡಿರಲ್ಲ, ಆ ರೀತಿ ಆಗುತ್ತೆ. ಅದಕ್ಕೆ ಎಲ್ಲಾದರೂ ಹೋಗಬೇಕಾದ್ರೆ ಕ್ಲೀನ್ ಮಾಡಿ ಹೋದರೆ ನಮಗೂ ಕೂಡ ಏನೋ ಕೆಲಸ ಇದೆ ಅನ್ನೋ ಥರ ಅನಿಸೋದಿಲ್ಲ. ಸೊ ಆ ಥರ. ಆ್ಯಂಡ್ ಪಾಪುನೂ ಕೂಡ ಕರ್ಕೊಂಡು ಬಂದ್ವಿ. ಆ್ಯಂಡ್ ಏನಂದರೆ ಇವತ್ತು ಬೈಕ್ನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಪಾಪುನ ನಾವು ಎಲ್ಲೂ ಬೈಕ್ನಲ್ಲಿ ಕರ್ಕೊಂಡು ಹೋಗಿಲ್ಲ ಜಾಸ್ತಿ ದಿನ. ಸೊ ಅವನಿಗೂ ಕೂಡ ಅಭ್ಯಾಸ ಆಗಲಿ ಅಂತ ಅಂದ್ಕೊಂಡು ಇವತ್ತು ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಹೊರಟಾಗ ಲೈಕ್ ಸ್ವಲ್ಪ ಕೂಡ ಮಳೆ ಬರೋ ಥರ ಇರಲಿಲ್ಲ. ಆ್ಯಂಡ್ ನಾವು ಟೌನ್ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಳೆ ಬಂದೇ ಬಿಡ್ತು. ಜಸ್ಟ್ ಹೋದ್ವಿ, ಒಂದು ಶಾಪ್ ಹತ್ರ ವೆಯ್ಟ್ ಮಾಡಿದ್ವಿ, ಮಳೆ ಬರ್ತಿತ್ತಲ್ಲ ಅಂತ ಹೇಳಿ ಮತ್ತೆ ಬಂದ್ವಿ. ಸುಮ್ಮನೆ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಹಲಸಿನ ಬೀಜ ಎಲ್ಲ ಚೆಚ್ಚಿ ಹಾಕಿದ್ದೀನಿ ಬಸ್ಸಾರು ಮಾಡೋಣ ಅಂತ ಹೇಳಿ. ಬಸ್ಸಾರು ಮಾಡೋಣ ಅಂತ ಇಟ್ಟಿದ್ದೆ, ಬಟ್ ಇವತ್ತು ಬಸ್ಸಾರು ಮಾಡಲಿಲ್ಲ. ಏನು ಮಾಡಿದೆ ಅಂದರೆ ಚಪಾತಿ ಮತ್ತು
ಎಗ್ ಗ್ರೇವಿ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಗೆ ಎತ್ತಿಟ್ಟೆ, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನಾಗಲ್ಲ, ಫ್ರೆಶ್ ಅಲ್ವಾ ಸೊಪ್ಪು, ಸೊ ಚೆನ್ನಾಗಿರುತ್ತೆ ಅಂತ ಲಿಡ್ ಕ್ಲೋಸ್ ಮಾಡಿ ಹಂಗೆ ಇಟ್ಕೊಂಡೆ, ಬೇಯಿಸಲಿಲ್ಲ. ಇವಾಗ ನಾನು ಒಂದು ಪ್ಯಾನ್ಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ, ಶುಂಠಿ ಆ್ಯಂಡ್ ಪುದೀನ ಸೊಪ್ಪು, ಗೋಡಂಬಿ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸೋದು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಬಿಟ್ಟಿದ್ದೀನಿ. ನೀವು ಬೇಕಿದ್ದರೆ ನಾನೀಗ ಗ್ರೈಂಡ್ ಮಾಡೋದ್ನೆಲ್ಲ ಐಟಮ್ಸ್ ಅದ್ರ ಜೊತೆಗೆ ಒಣಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಗ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ. ಸೊ ನಾವಿಬ್ಬರೇ ಇವತ್ತು ಇದ್ದಿದ್ದು, ಅದರಿಂದ ಚಪಾತಿ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರೂ ಇದ್ರೆ ಏನು ಮಾಡ್ತೀನಿ ಅಂದರೆ ಮುದ್ದೆ ಮಾಡ್ತೀನಿ ನಾನು ನೈಟ್ ಟೈಮ್. ಸೊ ಒಂದು 4-5 ಎಗ್ಸ್ ಹಾಕಿ ಎಗ್ ಗ್ರೇವಿ ಮಾಡಿಕೊಂಡೆ. ನಾನು ತೋರಿಸಿದ್ನಲ್ಲ, ಸಿಂಪಲ್ಲಾಗಿ ಬೇಗ ಆಗುತ್ತೆ, ಬಟ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ ಚಪಾತಿ ಜೊತೆಗೆ. ಆ್ಯಂಡ್ ಅದಾದಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೇನಂದರೆ ನೀಟಾಗಿ ಇನ್ನೂ ಕೂಡ ರೌಂಡಾಗಿ ಚಪಾತಿ ಮಾಡೋದಕ್ಕೆ ಬರೋದಿಲ್ಲ. ನನಗಿಂತ ನನ್ನ ಗಂಡನೂ ತುಂಬ ಚೆನ್ನಾಗಿ ಮಾಡ್ತಾರೆ ಚಪಾತಿ ರೌಂಡಾಗಿ. ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಚಪಾತಿ ಮಾಡೋದ್ರಲ್ಲಿ. ಆ್ಯಂಡ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಪಾಪು ಇದನ್ನೆಲ್ಲ ಏನು ತಿನ್ನೋದಿಲ್ಲ, ಬಿಕಾಸ್ ಅವನಿಗೆ ಈ ರೀತಿ ಫ್ಲೇವರ್ಸ್ ಆಗಿರೋದೇನು ಇಷ್ಟ ಅಲ್ಲ. ಬರೀ ಚಪಾತಿ ಕೊಟ್ಟರೆ ತಿಂತಾನೆ ಅವನು. ಚಪಾತಿ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಆವಾಗ ಎಷ್ಟು ಬೇಕಿತ್ತು ಅಷ್ಟು ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಸ್ವಲ್ಪ ಮಾಡಿಟ್ಬಿಡೋಣ, ಹಿಟ್ಟು ಚೆನ್ನಾಗಿರಲ್ಲ ಆಮೇಲೆ ಅಂತ ಇನ್ನೊಂದು 4 ಮಾಡಿಟ್ಕೊಂಡೆ. ನನಗೆ ನಾರ್ಮಲಾಗಿ ಚಪಾತಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಬಟ್ ನನಗೆ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ. ಅದೇನು ಅಂತ ಗೊತ್ತಿಲ್ಲ. ನಾನು ಮುಂಚೆಯಿಂದನೂ ಅಷ್ಟೇ ಚಪಾತಿ ಮಾಡ್ತಿರಲಿಲ್ಲ, ಬಟ್ ಇವಾಗ ಏನಂದರೆ ಪಾಪು ಕೂಡ ಇಷ್ಟಪಟ್ಟು ತಿಂತಾನಲ್ಲ ಅಂತ ಚಪಾತಿ ಮಾಡ್ಕೊಳ್ತೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋಟದ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಪಾಪುಗೆ ಇವಾಗಷ್ಟೇ ಸ್ನಾನ ಮಾಡಿಸಿದ್ದೀನಿ. ಅವ್ನಿಗೇನಂದರೆ ಕೂದಲೆಲ್ಲ ತುಂಬ ಬೆಳೆದುಬಿಟ್ಟಿದೆ. ಸೊ ಒಂದು ಕ್ಲಿಪ್ ಹಾಕಿದ್ದೀನಿ. ಅವನು ಇವಾಗ ಆ ಕ್ಲಿಪ್ನ ಕೀಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಒಂದು 5 ಮಿನಿಟ್ಸ್ ಕೂಡ ಇರಿಸ್ಕೊಳ್ಳೋದಿಲ್ಲ, ಅಷ್ಟು ಅಂದರೆ ಅವನೇನಾದರೂ ನೋಡಿದ ತಕ್ಷಣ ಅದನ್ನು ಮುಟ್ಟೊಂದ್ಸಲ ಎಕ್ಸ್ಪ್ಲೋರ್ ಮಾಡಬೇಕು. ಈ ಕ್ಲಿಪ್ ಹಾಕಿದ್ರಲ್ಲ, ಸೊ ಕೀಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ತೋಟಕ್ಕೆ ಎಂತಕ್ಕೆ ಅಂದರೆ ತುಂಬ ದಿನ ಆಗಿತ್ತು, ಅವನು ಕರ್ಕೊಂಡು ಹೋಗಿರಲಿಲ್ಲ ಅಲ್ವಾ. ಅವ್ನು ಮಲಗೋ ಅಷ್ಟ್ರಲ್ಲಿ ಒಂದು ಸಲ ಹೋಗಿ ಬರೋಣ ಓಡಾಡಿಕೊಂಡು ಅಂತ ಹೇಳಿ ಹೋದ್ವಿ. ಅಂದರೆ ಅವನು ಕೂತಿದ್ದ ಕಡೆ ಅಂತೂ ಒಂದಿನ ಕೂಡ ಕೂರೋದಿಲ್ಲ. ಅವನ್ನ ಸಂಜೆ ಅಷ್ಟೊತ್ತಿಗೆ ಅವನ ಜೊತೆ ಆಟಾಡಿ ನನ್ನ ಎನರ್ಜಿ ಪೂರ್ತಿ ಡ್ರೈನ್ ಆಗೋಗಿರುತ್ತೆ. ಒಂದು 6-6:30 ಅಷ್ಟರಲ್ಲೆಲ್ಲ ಅಷ್ಟು ಓಡಾಡ್ತಾನೆ. ನಾನು ಮತ್ತೆ ಹಿಂದೆ ಅವನಿಂದೆ ಹೋಗಲಿಲ್ಲ ಅಂದರೆ ಬೀಳೋದು ಅಥವಾ ಎಲ್ಲಾದರೂ ಓಡೋಗೋದು ಈ ರೀತಿ ಮಾಡ್ತಿರ್ತಾನೆ. ಸೊ ಅವನೆಷ್ಟು ಓಡಾಡ್ತಾನೋ ನಾನು ಕೂಡ ಅಷ್ಟೇ ಓಡಾಡಬೇಕಾಗತ್ತೆ. ಆ್ಯಂಡ್ ನಮ್ಮದು ಒಂದು ತೋಟದಿಂದ ಮಧ್ಯೆ ರೋಡ್ ಇದೆ, ಆ್ಯಂಡ್ ಆ ಕಡೆಗೆ ಇನ್ನೊಂದು ತೋಟ ಇದೆ. ಸೊ ಒಂದಿನ ಕರ್ಕೊಂಡು ಹೋಗಿದ್ವಿ ಆ ಕಡೆಗೆ. ಸೊ ಇವತ್ತು ಆ ಕಡೆಗೆ ಅವನೇ ದಾರಿ ನೆನ್ಪಿಟ್ಕೊಂಡು ಹುಡುಗೋಕೆ ಟ್ರೈ ಮಾಡ್ತಿದ್ದ. ಪಾಪು ಮಲ್ಕೊಂಡಿದ್ದಾನೆ ಇವಾಗ. ಸೊ ಎಲ್ಲ ತೋಟದ ಮನೆಯಲ್ಲಿ ಮಲಗಿಸಿದ್ದೀನಿ. ಆ್ಯಂಡ್ ನಾನು ಹೊರಗಡೆ ಶೆಡ್ ಹತ್ರ ಬಂದೆ. ಅಂದರೆ ಕೋಳಿ ಮತ್ತು ಮೇಕೆ ಎಲ್ಲ ಇದ್ದಾವೆ ನಮ್ಮ ತೋಟದ ಹತ್ರ. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ನಾನು ತುಂಬ ದಿನ ಆಗಿದ್ದು ಬಂದಿರಲಿಲ್ಲ, ಮುಂಚೆ ಬರ್ತಿದ್ದೆ, ಬಟ್ ಇವಾಗ ಪಾಪು ಇರೋದ್ರಿಂದ ಬರೋದಕ್ಕಾಗೋದಿಲ್ಲ. ಸೊ ಲೈಟ್ ನೋಡಿಬಿಟ್ಟು ಎಲ್ಲ ಅಂದರೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ನೆಲ್ಲ ಹತ್ತಿರ ಬರ್ತಾಯಿದ್ವು. ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ. ಪಾಪು ಕೂಡ ತುಂಬ ಇಷ್ಟ ಇಲ್ಲಿ ಬರೋದಕ್ಕೆ, ಬಿಕಾಸ್ ಚಿಕ್ಕ ಮರಿಗಳಿದ್ದಾವೆ, ನಾಯಿ ಇದೆ, ಬೆಕ್ಕಿನ ಮರಿಗಳಿದ್ದಾವೆ, ಅದಕ್ಕೋಸ್ಕರ. ಸೊ ಅವನಿಲ್ಲೇ ಮನೆಯಲ್ಲಿ ಮಲಗಿಸ್ಬಿಟ್ಟು ನಾನು ತೋಟದಲ್ಲಿ ಓಡಾಡ್ಕೊಂಡು ಬರೋಣ ಅಂತಂದರೆ, ತೋಟದಲ್ಲಿ ಅಂದರೆ ಮನೆ ಕೂಡ ತೋಟದಲ್ಲೇ ಇರೋದು, ಅದರಿಂದ ಅವನು ಎದ್ದೇಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಓಡಾಡೋಣ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಇವರಿಬ್ಬರು ಜಗಳ ಆಡ್ತಾಯಿದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಬಂದರೆ ಒಂಥರ ಮೈಂಡೆಲ್ಲ ರಿಫ್ರೆಶ್ ಆಗುತ್ತೆ ಅನಿಮಲ್ಸ್ ಎಲ್ಲ ನೋಡಿ. ಆ್ಯಂಡ್ ಮನೆಗೆ ಹೋಗ್ತಾಯಿದ್ದೀವಿ. ಪಾಪು ಮಲಗಿದ್ದಾಯಿತು. ಸೊ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ತುಂಬ ಬಿಸಿಲಿತ್ತು ಆ್ಯಂಡ್ ಮಳೆ ಬಂದುಬಿಡುತ್ತೇನೋ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಅವನ್ನ ಅಲ್ಲಿ ಇರಿಸ್ಕೊಳ್ಳೋದು ತೋಟದ ಮನೆಯಲ್ಲಿ ತುಂಬ ಕಷ್ಟ ನಮಗೆ, ಬಿಕಾಸ್ ಎಲ್ಲಿ ಬೇಕಲ್ಲಿ ಓಡೋಗ್ತಾ ಇರ್ತಾನೆ. ಆ್ಯಂಡ್ ಬಿಸಿಲಿತ್ತಲ್ಲ, ಬೇಲ್ದಣ್ಣು ಜ್ಯೂಸ್ ಮಾಡಿದ್ದೀನಿ. ನನಗಂತೂ ಹಣ್ಣಿನ ಜ್ಯೂಸ್ ಮತ್ತು ಹಣ್ಣಂದರೆ ತುಂಬಾ ಇಷ್ಟ ನನಗೆ. ಸಂಜೆ ಒಂದು 4:35 ಹಂಗೆ ನಮ್ಮೂರಲ್ಲಿ ದೇವಸ್ಥಾನ ಇದೆ. ಸೊ ಅರಳಿ ಮರ ಮತ್ತು ಬೇವಿನ ಮರ ಇದೆ ಅಲ್ಲಿ. ಅದರ ಕೆಳಗಡೆ ಕೂತ್ಕೊಳ್ಳೋಕೆ ಜಾಗ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ಏನಂದರೆ ಒಂದು ಒಳ್ಳೆ ಗಾಳಿ ಸಿಗುತ್ತೆ, ಆ್ಯಂಡ್ ಅವನಿಗೂ ಕೂಡ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಜಾಗ ಕೂಡ ಚೆನ್ನಾಗಿದೆ ಆಟ ಆಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಅಂದರೆ ನಾರ್ಮಲಾಗಿ ಫ್ರೆಶ್ ಏರ್ ಸಿಗುತ್ತೆ ನಮ್ಮ ಊರಲ್ಲಿ, ಅಂದರೆ ನಮ್ಮ ಮನೆ ಪಕ್ಕನೇ ಮರಗಳಿರೋದು. ಬಟ್ ಹೋಗಿ ಅಲ್ಲಿ ಕೆಳಗಡೆ ಮರದ ಕೆಳಗಡೆ ಕೂರಿಸ್ಬೇಕು ಅಂತ ಇಲ್ಲಿ ಅಜ್ಜಿ ತಾತ ಎಲ್ಲ ಹೇಳ್ತಾ ಇರ್ತಾರೆ, ಅದರಿಂದ ಬಂದಿದ್ವಿ. ಆ್ಯಂಡ್ ಈ ಮರ ಎಲ್ಲ ನಮ್ಮ ತಾತ ಮುಂಚೆ ಹಾಕ್ಸಿದ್ರು. ಅಂದರೆ ಅರಳಿ ಮರ ಮತ್ತು ಬೇವಿನ ಮರ ಎಲ್ಲ ಹಾಕಿಸಿ ಆ್ಯಂಡ್ ಮದುವೆ ಮಾಡ್ತಾರಲ್ಲ ಆ ರೀತಿ ಎಲ್ಲ ಮಾಡಿದರು ನಾವು ಚಿಕ್ಕವರಿದ್ದಾಗ. ಆ್ಯಂಡ್ ಇದು ಒಂದು ತರಕಾರಿ ಗಿಡದ್ದು, ಅಂದರೆ ಪುಣ್ಯ ಸೊಪ್ಪು ಅಂತ ಹೇಳ್ತಾರೆ. ಸೊ ಇಲ್ಲೇ ನಮ್ಮ ನೇಬರ್ ಇದ್ದಾರಲ್ಲ ಅವ್ರ ಮನೆ ಹತ್ರ ಇತ್ತು. ಸೊ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಸೀಡ್ಸ್ ಇಸ್ಕೊಂಡಿದ್ದೆ, ಬೀಜಗಳನ್ನು ಹಾಕಿದ್ರೆ ಬರುತ್ತೆ.
ಸೊ ಸಂಜೆ ಟೈಮ್ ಅಂತೂ ತುಂಬ ಬರ್ಡ್ಸ್ ಎಲ್ಲ ಬರ್ತವೆ, ಕಾಮಾಗಿರುತ್ತೆ. ಅದರಿಂದ ಕರ್ಕೊಂಡು ಬರ್ತೀನಿ ಒಂದೊಂದು ದಿನ. ಆ್ಯಂಡ್ ಯಾವಾಗಲೂ ಆಗಲ್ಲ, ಬಿಕಾಸ್ ಆಚೆ ಈಚೆ ಓಡೋಗ್ತಿರ್ತಾನೆ, ಅದರಿಂದ ಕರ್ಕೊಂಡು ಬರೋಲ್ಲ ಅಷ್ಟೇ. ನೋಡಿ ಇವಾಗ ನಾನು ಇಲ್ಲಿ ಕೂತಿದ್ದೆ, ಅವ್ನು ಹೋಗ್ಬಿಟ್ಟು ಆ ಚೇರ್ ಮೇಲೆ ಕೂತ್ಕೊಳ್ಳೋಕೆ ಹೋಗ್ತಾಯಿದ್ದಾನೆ. ಬಿಕಾಸ್ ಅಲ್ಲಿ ಅದ್ರ ಮೇಲೆ ಹತ್ತಿದ್ರೆ ಅಲ್ಲಿ ಹೂವಿನ ಗಿಡದಲ್ಲಿ ಇರೋ ಹೂಗಳೆಲ್ಲ ಇಟ್ಕುತ್ತೆ, ಅದರಿಂದ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾನೆ. ನನ್ನ ಕರಿತಾ ಇದ್ದಾನೆ ಬನ್ನಿ ಅಂತ ಹೇಳಿ. ಅವ್ನಿಗೇನಂದರೆ ಮನೆಯಲ್ಲಿ ಇರಬಾರ್ದು ಅಷ್ಟೇ, ಎಲ್ಲಾದರೂ ಆಯಿತು ಹೊರಗಡೆ ಆಟ ಆಡಿಸ್ಕೊಂಡ್ರೆ ಆರಾಮಾಗಿರ್ತಾನೆ. ಆ್ಯಂಡ್ ಅವನಿಂದ ನಾನು ಹೊರಡೋಗ್ಬೇಕಷ್ಟೆ. ಆ್ಯಂಡ್ ದೇವಸ್ಥಾನದ ಹತ್ರ ಇದೊಂದು ಹೂವಿನ ಗಿಡ ಇದೆ, ಸೊ ಅದನ್ನೆಲ್ಲ ತೊಗೊಂಡು ಬಂದು ಕೊಡ್ತಾಯಿದ್ದ ನನಗೆ. ಸೊ ನಾನು ಕೊಡೋಕೆ ಹೋದರೆ ತಗೊಳ್ತಿಲ್ಲ, ಬಿಕಾಸ್ ಆ ಕಡೆ ಬರ್ಡ್ಸ್ ಬಂದಿದೆ, ಅದನ್ನೆಲ್ಲ ಓಡ್ಸೋಕೆ ಹೋಗ್ತಾ ಇರೋದು ಅವನು. ಹಕ್ಕಿಗಳು ನೋಡಿದ್ರೆ ಸಾಕು ಹಿಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆ್ಯಂಡ್ ಅದು ಸಿಗಲ್ವಲ್ಲ, ಆವಾಗ ಕೋಪ ಮಾಡಿಕೊಂಡು ಬರೋದು, ಆ ಥರ ಮಾಡ್ಕೊಳ್ತಾನೆ. ಸೊ ಈಗ ಸಿಟ್ಟು ಬಂದಿತ್ತಲ್ಲ, ಅದಕ್ಕೆ ಇಸ್ಕೊಳ್ತಿರ್ಲಿಲ್ಲ. ಅವನೇನೆಂದರೆ ದೇವಸ್ಥಾನದಲ್ಲಿ ಹೂ ಕೊಟ್ಟ ಕಿವಿಗೆ ಇಟ್ಕೊಳ್ತೀವಲ್ಲ, ಎಲ್ಲಿ ಹೂ ನೋಡಿದ್ರು ತಗೊಂಡು ಕಿವಿಗೆ ಇಟ್ಕೊಳ್ತಾ ಇರ್ತಾನೆ. ಅಂದರೆ ಹುಡುಗರೆಲ್ಲ ಕಿವಿಗೆ ಇಟ್ಕೊತಾರಲ್ಲ, ಅದರಿಂದ ನಾವು ತಲೆಗೆ ಇಟ್ಕೊತೀವಿ, ಬಟ್ ಹುಡುಗರು ಕಿವಿಗೆ ಇಟ್ಕೊತಾರಲ್ಲ, ಅದಕ್ಕೆ ಅವನು ಅದೇ ರೀತಿ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಷ್ಟು ಹೂ ಸಿಕ್ಕಿದ್ವು, ಚೆನ್ನಾಗಿತ್ತಲ್ಲ ಅಂತ ಹೇಳಿ ಒಂದು ಸ್ವಲ್ಪ ತಗೊಂಡೆ, ಮನೆಗೆ ತಗೊಂಡು ಹೋಗೋಣ ಅಂತ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಕೆಳಗಡೆ ಬೀಳುತ್ತೆ ಅದನ್ನೇ, ಅದರಿಂದ. ಆ್ಯಂಡ್ ಮಳೆ ಬರೋ ಥರ ಕೂಡ ಆಗುತ್ತೆ, ಅದಕ್ಕೆ ಮನೆಗೆ ಹತ್ರ ಕರ್ಕೊಂಡು ಬಂದೆ ಅವನ್ನ. ತೊಗೊಂಡು ಬಂದು ಬಾಗಿಲಿಗೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತವೆ ಅಂತ ಹೇಳಿ. ಆ್ಯಂಡ್ ನಾನು ಏನೇ ಇಟ್ರು ಅದೊಂದು 5 ಮಿನಿಟ್ಸ್ ಅಷ್ಟೇ, ಆಮೇಲೆಲ್ಲ ಎತ್ತೆಸ್ದುಬಿಟ್ಟಿರ್ತಾನೆ. ಸಂಜೆ ಸ್ವಲ್ಪ ಎಗ್ಸ್ ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ತೋಟಕ್ಕೆ ಹೋಗಿದ್ನಲ್ಲ, ಸ್ವಲ್ಪ ಬದನೆಕಾಯಿಗಳೆಲ್ಲ ತೊಗೊಂಡು ಬಂದಿದ್ದೆ, ಅದನ್ನ ನಾಳೆ ಎಣ್ಗಾಯಿ ಏನಾದರೂ ಮಾಡ್ಕೊಳ್ಬೇಕು ರೊಟ್ಟಿ ಜೊತೆಗೆ, ಚೆನ್ನಾಗಿರ್ತವೆ. ಸೊ ಒಂದು ಗಿಡದಲ್ಲಿ ಇಷ್ಟೆಲ್ಲ ಸಿಕ್ಕಿದ್ವು. ಆ್ಯಂಡ್ ಸ್ವಲ್ಪ ಹಾಲು ಕಾಯಿಸ್ಕೊಡೋದಿತ್ತು ಪಾಪುಗೆ, ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.